ಮೊದಲಿಗೆ ಶ್ರೀಮದ್ ಸುತ್ತೂರು ಗುರು ಪರಂಪರೆಯನ್ನು ನಮ್ಮ ಮನದಾಳದಲ್ಲಿ ಭಕ್ತಿಪೂರ್ವಕವಾಗಿ ಸಂಸ್ಕರಿಸುತ್ತಾ ಎಂದಿನಂತೆ ಇಂದಿನ ಚಿಂತನೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇನೆ. ನನ್ನ ಹೆಸರು ದಿಗಂತಡಿ. ನಾನು 10ನೇ ತರಗತಿ ಜೆ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ತೆಗೆದುಕೊಂಡಿರುವ ವಿಷಯ ದೇಶಭಕ್ತಿ. ನಾವು ಆಯುಷ್ಯ ರೇಖೆಯನ್ನು ನೋಡಿ ಇನ್ನು ಕೆಲವೇ ವರ್ಷಗಳು ಉಳಿದಿವೆ ಎಂದು ಇವತ್ತೇ ಕೇಳುತ್ತೇವೆ. ಜೀವನದಲ್ಲಿ ಕಷ್ಟ ನಷ್ಟಗಳು ಯಾರಿಗಾದರೂ ಬರುತ್ತವೆ. ಆದರೆ ಕಷ್ಟ ನಷ್ಟಗಳನ್ನು ಎದುರಿಸುವ ಕಿಚ್ಚದಿಗಾರಿಕೆ ನಮ್ಮಲ್ಲಿರಬೇಕು. ಬದುಕಲ್ಲಿ ಬರುವ ಬಹುದೊಡ್ಡ ಕೇಡೆಂದರೆ ಮರಣ. ಈ ಮರಣವು ನನ್ನ ದೇಹಕ್ಕೆ ವಿನಃ ನನಗಲ್ಲ ಎಂದು ಭಾವಿಸಿದರೆ ಯಾವುದೇ ಭಯವಿಲ್ಲ. ಹೀಗೆ ಸಹಜವಾಗಿ ತೆಗೆದುಕೊಂಡರೆ ಯಾವುದೇ ಸಂಕಷ್ಟವಿಲ್ಲ. ಅವನೊಬ್ಬ ದೇಶಭಕ್ತ ಬಾಲಕ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅವನದೊಂದು ಕನಸು. ಬ್ರಿಟಿಷರ ಕಚೇರಿಯ ಮೇಲೆ ರಾಷ್ಟ್ರಧ್ವಜ ಏರಿಸುವುದೇ ಆತನ ವೀರ ಕನಸು. ಆತ ಒಂದು ದಿನ ಆ ಸಾಹಸ ಮಾಡಿದ. ಆದರೆ ಬ್ರಿಟಿಷರ ಕೇಂದ್ರ ಕಚೇರಿಯ ಮೇಲೆ ರಾಷ್ಟ್ರಧ್ವಜ ಏರಿಸಿ ಕೆಳಗಿಳಿದು ಬರುವಾಗ ಪೊಲೀಸರು ಗುಂಡು ಹೊಡೆದರು. ಬಾಲಕ ನೆಲಕ್ಕೆ ಉರುಳಿದ. ಆಸ್ಪತ್ರೆಗೆ ಕರೆದೊಯ್ದರು. ಬಾಲಕನು ಪ್ರಜ್ಞಾವಸ್ಥೆಗೆ ಬಂದ ಮೇಲೆ ವೈದ್ಯರು ಹೇಳಿದರು, ಹೆದರಬೇಡ, ನಿನ್ನ ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲ. ಆದರೆ ಬಾಲಕ ಹೇಳಿದ, ಅದಿರಲಿ ವೈದ್ಯರೇ, ಪೊಲೀಸರು ಹಾರಿಸಿದ ಗುಂಡು ನನ್ನ ಎದೆಗೆ ತಾಗಿದೆಯೋ ಬೆನ್ನಿಗೆ ತಾಗಿದೆಯೋ ಹೇಳಿ. ವೈದ್ಯ ಕೇಳಿದ, ಏಕೆಂದರೆ ಎದೆಗೆ ತಾಗಿದ್ದರೆ ನಾನು ವೀರನಾಗುತ್ತೇನೆ, ಇಲ್ಲದಿದ್ದರೆ ಏಡಿಯಾಗುತ್ತೇನೆ. ಆ ಬಾಲಕ ಬೇರೆ ಯಾರು ಅಲ್ಲ, ಅದು ನಿಮ್ಮ ಭಗತ್ ಸಿಂಗ್. ಇದು ದೇಶಭಕ್ತಿ. ನಾವೆಲ್ಲರೂ ಸ್ವತಂತ್ರ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸೋಣ ಎಂದು ಹೇಳುತ್ತಾ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಇಷ್ಟನ್ನು ಹೇಳ್ತಾ ಚಿಂತನೆ ಕಾರ್ಯಕ್ರಮವನ್ನು ಮುಗಿಸಿಕೊಳ್ತಿದ್ದೇನೆ. ಧನ್ಯವಾದಗಳು.